ಕ್ಷೇತ್ರದ ಬಗ್ಗೆ ಪ್ರಶ್ನೆ ಕೇಳಿದ್ರಿ. ನಮಗೆ ಸಿಕ್ಕ ಮಾಹಿತಿ ಗಿಳಿಯಾರವ್ರೆ 5.5 ಲಕ್ಷ. ಈ ಮಾಸ್ಕ್ ಮ್ಯಾನಿಗೆ ಈ ಗ್ಯಾಂಗ್ ಕೊಟ್ಟ ಆಮಿಷ 5.5 ಲಕ್ಷ. ಆ 5.5 ಲಕ್ಷದ ಹಣದ ಆಸೆಗಾಗಿ 800 ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸವಿರುವ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮಾನ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳಿಯೋಕೆ ಪ್ರಯತ್ನ ಮಾಡಿದ್ರು. ಅದನ್ನ ನಾವು ನಂಬಿಟ್ವಿ. ಹಿಂದೂಗಳೇ ನಂಬಿದ್ವಿ ಅದನ್ನ. 5.5 ಲಕ್ಷನ ಬೆಲೆ, ಧರ್ಮಸ್ಥಳದ ಬೆಲೆ 5.5 ಲಕ್ಷ. ಭಾಳ ಸಂಕಟ, ಭಾಳ ನೋವು. ಯಾಕಂದರೆ ನಮ್ಮ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಇಡೀ ಜಾಗತಿಕವಾಗಿ ಅದಕ್ಕೆ ಏನು ಕೆಟ್ಟ ಹೆಸರು ಬರೋ ಹಾಗೆ, ಅಪನಂಬಿಕೆ ಬರೋ ಹಾಗೆ ಎಷ್ಟೋ ಜನ ಭಕ್ತರು ಸಜ್ಜನರು ಕಣ್ಣೀರಿಟ್ಟಿದ್ದಾರೆ ಸಂಕಟದಿಂದ. ಏನು ಮಾಡಬೇಕು ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಏನು ಪೂಜ್ಯರ ಬಗ್ಗೆ, ನಮ್ಮ ದೇವರ ಬಗ್ಗೆ, ಹಾಗಿದ್ರೆ ನಾವು ನಂಬಿದ ಅಣ್ಣಪ್ಪ ಇಲ್ವಾ ಇಲ್ಲಿ? ನಾವು ನಂಬಿದಂಥ ಧರ್ಮದ ಒಡೆಯ ಇಲ್ವಾ? ಅವ್ರು ಯಾಕೆ ಸುಮ್ಮನಿದ್ದಾರೆ ಅನ್ನೋ ಪ್ರಶ್ನೆ. ಇವರು ಅದೇ ರೀತಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದರೆ ನೀವು ಗಮನಿಸಿ ನೋಡಿ, ಬಂದ ಅಪವಾದಗಳು ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಹಿಂದೆ ಬಂದಿರೋದೆಲ್ಲ ಅದು ಸದ್ಯಲ್ಲದೆ ಅದರಿಂದ ಅವರು ಬಿಡುಗಡೆಯಾಗಿ ಹೊರಗಡೆ ಬಂದರು. ಆದರೆ ಧರ್ಮಸ್ಥಳದ ಮೇಲೆ ಬಂದಿರುವ ಅಪವಾದ ದೊಡ್ಡ ಸದ್ದಾಗಿ ಅದರಿಂದ ಹೊರಗಡೆ ಬರ್ತಾ ಇದೆ. ಇವತ್ತು ಅಣ್ಣಪ್ಪ ಸ್ವಾಮಿಯ ಪವಾಡ ಏನು ಅನ್ನೋದು ಇಡೀ ಜಗತ್ತಿಗೆ, ಇದು ಹಿಂದಿನಗಿಂತಲೂ 10 ಪಟ್ಟು ಜಾಸ್ತಿ ಭಕ್ತರು ಅಲ್ಲಿಗೆ ಹರಿದು ಬರುವಂಥ ಸಂದರ್ಭ. ಯಾಕಂದರೆ ಮಂಜುನಾಥನಲ್ಲಿ ಶಕ್ತಿ ಇಲ್ಲ, ಅಣ್ಣಪ್ಪ ಸ್ವಾಮಿ ಅಲ್ಲಿ ಇಲ್ಲ ಅಂತ ಹೇಳಿದವನು ಕೂಡ ಇವತ್ತು ಹಿರಿಯಡಕದ ಜೈಲಿನಲ್ಲಿದ್ದಾನೆ. ಅಲ್ಲ, ಭಾರತದಲ್ಲಿ ಯಾವುದು ಜೈಲೇ ಇಲ್ಲ ಅಂತ ಅವರೇ ಡೈಲಾಗ್ ಹೇಳಿದ್ದು. ಹೌದು. ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿದ್ರು, ನನ್ನನ್ನ ಇರಿಸುವಂತ ಜೈಲು ಭಾರತದಲ್ಲೇ ಇಲ್ಲ. ಹಿರಿಯಡಕ ಎಲ್ಲಿದೆ ಅಂತ ಕೆಲವರು ಟ್ರೋಲ್ ಮಾಡ್ತಿದ್ದಾರೆ, ಬೇಜಾರಾಗುತ್ತೆ. ನನಗೆ ಬಹಳ ನೆಮ್ಮದಿ ಏನಂದ್ರೆ, ನನ್ನ ಬಗ್ಗೆ ವಾಚಾಮಗೋಚರ ನಿಂದಿಸಿದ್ರು. ನನ್ನ ಕುಲದೈವ ಇರುವುದು ಬ್ರಹ್ಮಾವರದಲ್ಲಿ, ನನ್ನ ನಂಬಿದ ದೈವ ಬ್ರಹ್ಮವರ ಒಡೆಯ ಮಾಲಿಂಗೇಶ್ವರ, ನಮ್ಮ ಕುಟುಂಬದವ್ರು ನಂಬಿದ ದೇವರು. ಹಿರಿಯಡ್ಕ ಜೈಲಿರೋದು ಕೂಡ ಹಿರಿಯಡ್ಕ ಸರ್ಕಲ್, ಅದೇ ವ್ಯಾಪ್ತಿಗೆ ಬರುತ್ತೆ. ಸಂತೋಷ್ ಜಿ ಅವ್ರ ಬಗ್ಗೆ ವಾಚಾಮಗೋಚರವಾಗಿ ಮಾತಾಡಿದ, ಅವ್ರ ಮನೆಯ ಹೆಣ್ಮಕ್ಕಳ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ. ಸಂತೋಷ್ ಜಿ ಅವರ ಊರು ಹಿರಿಯಡ್ಕ, ಇವತ್ತು ಅವರದೇ ಊರಿನ ಜೈಲಲ್ಲಿ ಇದೆ. ನೀವು ಕ್ಷೇತ್ರದ ಬಗ್ಗೆ ಪ್ರಶ್ನೆ ಕೇಳಿದ್ರಿ. ನಮಗೆ ಸಿಕ್ಕ ಮಾಹಿತಿ ಗಿಳಿಯಾರವ್ರೆ 5.5 ಲಕ್ಷ. ಈ ಮಾಸ್ಕ್ ಮ್ಯಾನಿಗೆ ಈ ಗ್ಯಾಂಗ್ ಕೊಟ್ಟ ಆಮಿಷ 5.5 ಲಕ್ಷ. ಆ 5.5 ಲಕ್ಷದ ಹಣದ ಆಸೆಗಾಗಿ 800 ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸವಿರುವ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮಾನ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳಿಯೋಕೆ ಪ್ರಯತ್ನ ಮಾಡಿದ್ರು. ಅದನ್ನ ನಾವು ನಂಬಿಟ್ವಿ. ಹಿಂದೂಗಳೇ ನಂಬಿದ್ವಿ ಅದನ್ನ. 5.5 ಲಕ್ಷನ ಬೆಲೆ, ಧರ್ಮಸ್ಥಳದ ಬೆಲೆ 5.5 ಲಕ್ಷ. ಭಾಳ ಸಂಕಟ, ಭಾಳ ನೋವು. ಯಾಕಂದರೆ ನಮ್ಮ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಇಡೀ ಜಾಗತಿಕವಾಗಿ ಅದಕ್ಕೆ ಏನು ಕೆಟ್ಟ ಹೆಸರು ಬರೋ ಹಾಗೆ, ಅಪನಂಬಿಕೆ ಬರೋ ಹಾಗೆ ಎಷ್ಟೋ ಜನ ಭಕ್ತರು ಸಜ್ಜನರು ಕಣ್ಣೀರಿಟ್ಟಿದ್ದಾರೆ ಸಂಕಟದಿಂದ. ಏನು ಮಾಡಬೇಕು ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಏನು ಪೂಜ್ಯರ ಬಗ್ಗೆ, ನಮ್ಮ ದೇವರ ಬಗ್ಗೆ, ಹಾಗಿದ್ರೆ ನಾವು ನಂಬಿದ ಅಣ್ಣಪ್ಪ ಇಲ್ವಾ ಇಲ್ಲಿ? ನಾವು ನಂಬಿದಂಥ ಧರ್ಮದ ಒಡೆಯ ಇಲ್ವಾ? ಅವ್ರು ಯಾಕೆ ಸುಮ್ಮನಿದ್ದಾರೆ ಅನ್ನೋ ಪ್ರಶ್ನೆ. ಇವರು ಅದೇ ರೀತಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದರೆ ನೀವು ಗಮನಿಸಿ ನೋಡಿ, ಬಂದ ಅಪವಾದಗಳು ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಹಿಂದೆ ಬಂದಿರೋದೆಲ್ಲ ಅದು ಸದ್ಯಲ್ಲದೆ ಅದರಿಂದ ಅವರು ಬಿಡುಗಡೆಯಾಗಿ ಹೊರಗಡೆ ಬಂದರು. ಆದರೆ ಧರ್ಮಸ್ಥಳದ ಮೇಲೆ ಬಂದಿರುವ ಅಪವಾದ ದೊಡ್ಡ ಸದ್ದಾಗಿ ಅದರಿಂದ ಹೊರಗಡೆ ಬರ್ತಾ ಇದೆ. ಇವತ್ತು ಅಣ್ಣಪ್ಪ ಸ್ವಾಮಿಯ ಪವಾಡ ಏನು ಅನ್ನೋದು ಇಡೀ ಜಗತ್ತಿಗೆ, ಇದು ಹಿಂದಿನಗಿಂತಲೂ 10 ಪಟ್ಟು ಜಾಸ್ತಿ ಭಕ್ತರು ಅಲ್ಲಿಗೆ ಹರಿದು ಬರುವಂಥ ಸಂದರ್ಭ. ಯಾಕಂದರೆ ಮಂಜುನಾಥನಲ್ಲಿ ಶಕ್ತಿ ಇಲ್ಲ, ಅಣ್ಣಪ್ಪ ಸ್ವಾಮಿ ಅಲ್ಲಿ ಇಲ್ಲ ಅಂತ ಹೇಳಿದವನು ಕೂಡ ಇವತ್ತು ಹಿರಿಯಡಕದ ಜೈಲಿನಲ್ಲಿದ್ದಾನೆ. ಅಲ್ಲ, ಭಾರತದಲ್ಲಿ ಯಾವುದು ಜೈಲೇ ಇಲ್ಲ ಅಂತ ಅವರೇ ಡೈಲಾಗ್ ಹೇಳಿದ್ದು. ಹೌದು. ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿದ್ರು, ನನ್ನನ್ನ ಇರಿಸುವಂತ ಜೈಲು ಭಾರತದಲ್ಲೇ ಇಲ್ಲ. ಹಿರಿಯಡಕ ಎಲ್ಲಿದೆ ಅಂತ ಕೆಲವರು ಟ್ರೋಲ್ ಮಾಡ್ತಿದ್ದಾರೆ, ಬೇಜಾರಾಗುತ್ತೆ. ನನಗೆ ಬಹಳ ನೆಮ್ಮದಿ ಏನಂದ್ರೆ, ನನ್ನ ಬಗ್ಗೆ ವಾಚಾಮಗೋಚರ ನಿಂದಿಸಿದ್ರು. ನನ್ನ ಕುಲದೈವ ಇರುವುದು ಬ್ರಹ್ಮಾವರದಲ್ಲಿ, ನನ್ನ ನಂಬಿದ ದೈವ ಬ್ರಹ್ಮವರ ಒಡೆಯ ಮಾಲಿಂಗೇಶ್ವರ, ನಮ್ಮ ಕುಟುಂಬದವ್ರು ನಂಬಿದ ದೇವರು. ಹಿರಿಯಡ್ಕ ಜೈಲಿರೋದು ಕೂಡ ಹಿರಿಯಡ್ಕ ಸರ್ಕಲ್, ಅದೇ ವ್ಯಾಪ್ತಿಗೆ ಬರುತ್ತೆ. ಸಂತೋಷ್ ಜಿ ಅವ್ರ ಬಗ್ಗೆ ವಾಚಾಮಗೋಚರವಾಗಿ ಮಾತಾಡಿದ, ಅವ್ರ ಮನೆಯ ಹೆಣ್ಮಕ್ಕಳ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ. ಸಂತೋಷ್ ಜಿ ಅವರ ಊರು ಹಿರಿಯಡ್ಕ, ಇವತ್ತು ಅವರದೇ ಊರಿನ ಜೈಲಲ್ಲಿ ಇದೆ. ನೀವು ಕ್ಷೇತ್ರದ ಬಗ್ಗೆ ಪ್ರಶ್ನೆ ಕೇಳಿದ್ರಿ. ನಮಗೆ ಸಿಕ್ಕ ಮಾಹಿತಿ ಗಿಳಿಯಾರವ್ರೆ 5.5 ಲಕ್ಷ. ಈ ಮಾಸ್ಕ್ ಮ್ಯಾನಿಗೆ ಈ ಗ್ಯಾಂಗ್ ಕೊಟ್ಟ ಆಮಿಷ 5.5 ಲಕ್ಷ. ಆ 5.5 ಲಕ್ಷದ ಹಣದ ಆಸೆಗಾಗಿ 800 ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸವಿರುವ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮಾನ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳಿಯೋಕೆ ಪ್ರಯತ್ನ ಮಾಡಿದ್ರು. ಅದನ್ನ ನಾವು ನಂಬಿಟ್ವಿ. ಹಿಂದೂಗಳೇ ನಂಬಿದ್ವಿ ಅದನ್ನ. 5.5 ಲಕ್ಷನ ಬೆಲೆ, ಧರ್ಮಸ್ಥಳದ ಬೆಲೆ 5.5 ಲಕ್ಷ.
ಭಾಳ ಸಂಕಟ, ಭಾಳ ನೋವು. ಯಾಕಂದರೆ ನಮ್ಮೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಇಡೀ ಜಾಗತಿಕವಾಗಿ ಅದಕ್ಕೆ ಏನು ಕೆಟ್ಟ ಹೆಸರು ಬರೋ ಹಾಗೆ, ಅಪನಂಬಿಕೆ ಬರೋ ಹಾಗೆ ಎಷ್ಟೋ ಜನ ಭಕ್ತರು ಸಜ್ಜನರು ಕಣ್ಣೀರಿಟ್ಟಿದ್ದಾರೆ ಸಂಕಟದಿಂದ. ಏನು ಮಾಡಬೇಕು ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಏನು ಪೂಜ್ಯರ ಬಗ್ಗೆ, ನಮ್ಮ ದೇವರ ಬಗ್ಗೆ, ಹಾಗಿದ್ರೆ ನಾವು ನಂಬಿದ ಅಣ್ಣಪ್ಪ ಇಲ್ವಾ ಇಲ್ಲಿ, ನಾವು ನಂಬಿದಂಥ ಧರ್ಮದ ಒಡೆಯ ಇಲ್ವಾ, ಅವ್ರು ಯಾಕೆ ಸುಮ್ಮನಿದ್ದಾರೆ ಅನ್ನೋ ಪ್ರಶ್ನೆ. ಇವರು ಅದೇ ರೀತಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದರೆ ನೀವು ಗಮನಿಸಿ ನೋಡಿ, ಬಂದ ಅಪವಾದಗಳು ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಹಿಂದೆ ಬಂದಿರೋದೆಲ್ಲ ಅದು ಸದ್ಯಲ್ಲದೆ ಅದರಿಂದ ಅವರು ಬಿಡುಗಡೆಯಾಗಿ ಹೊರಗಡೆ ಬಂದರು. ಆದರೆ ಧರ್ಮಸ್ಥಳದ ಮೇಲೆ ಬಂದಿರುವ ಅಪವಾದ ದೊಡ್ಡ ಸದ್ದಾಗಿ ಅದರಿಂದ ಹೊರಗಡೆ ಬರ್ತಾ ಇದೆ. ಇವತ್ತು ಅಣ್ಣಪ್ಪ ಸ್ವಾಮಿಯ ಪವಾಡ ಏನು ಅನ್ನೋದು ಇಡೀ ಜಗತ್ತಿಗೆ, ಇದು ಹಿಂದಿನಗಿಂತಲೂ 10 ಪಟ್ಟು ಜಾಸ್ತಿ ಭಕ್ತರು ಅಲ್ಲಿಗೆ ಹರಿದು ಬರುವಂಥ ಸಂದರ್ಭ. ಯಾಕಂದರೆ ಮಂಜುನಾಥನಲ್ಲಿ ಶಕ್ತಿ ಇಲ್ಲ, ಅಣ್ಣಪ್ಪ ಸ್ವಾಮಿ ಅಲ್ಲಿ ಇಲ್ಲ ಅಂತ ಹೇಳಿದವನು ಕೂಡ ಇವತ್ತು ಹಿರಿಯಡಕದ ಜೈಲಿನಲ್ಲಿದ್ದಾನೆ. ಅಲ್ಲ, ಭಾರತದಲ್ಲಿ ಯಾವುದು ಜೈಲೇ ಇಲ್ಲ ಅಂತ ಅವರೇ ಬಹುಶಃ ಡೈಲಾಗ್ ಹೇಳಿದ್ದು. ಹೌದು. ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿದ್ರು, ನನ್ನನ್ನ ಇರಿಸುವಂತ ಜೈಲು ಭಾರತದಲ್ಲೇ ಇಲ್ಲ. ಹಿರಿಯಡಕ ಎಲ್ಲಿದೆ ಅಂತ ಕೆಲವರು ಟ್ರೋಲ್ ಮಾಡ್ತಿದ್ದಾರೆ, ಬೇಜಾರಾಗುತ್ತೆ ನೋಡು. ನನಗೆ ಬಹಳ ನೆಮ್ಮದಿ ಏನಂದ್ರೆ, ನನ್ನ ಬಗ್ಗೆ ವಾಚಾಮ ಗೋಚರ ನಿಂದಿಸಿದ್ರು. ನನ್ನ ಕುಲದೈವ ಇರುವುದು ಬ್ರಹ್ಮಾವರದಲ್ಲಿ, ನನ್ನ ನಂಬಿದ ದೈವ ಬ್ರಹ್ಮವರ ಒಡೆಯ ಮಾಲಿಂಗೇಶ್ವರ, ನಮ್ಮ ಕುಟುಂಬದವ್ರು ನಂಬಿದ ದೇವರು. ಹಿರಿಯಡ್ಕ ಜೈಲಿರೋದು ಕೂಡ ಹಿರಿಯಡ್ಕ ಅದೇ ವ್ಯಾಪ್ತಿಗೆ ಬರುತ್ತೆ. ಸಂತೋಷ್ ಜಿ ಅವ್ರ ಬಗ್ಗೆ ವಾಚಾಮ ಗೋಚರವಾಗಿ ಮಾತಾಡಿದ, ಅವ್ರ ಮನೆಯ ಹೆಣ್ಮಕ್ಕಳ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ. ಸಂತೋಷ್ ಜಿ ಅವರ ಊರು ಹಿರಿಯಡ್ಕ, ಇವತ್ತು ಅವರದೇ ಊರಿನ ಜೈಲಲ್ಲಿ ಇದೆ. ನೀವು ಕ್ಷೇತ್ರದ ಬಗ್ಗೆ ಪ್ರಶ್ನೆ ಕೇಳಿದ್ರಿ. ನಮಗ್ ಸಿಕ್ಕ ಮಾಹಿತಿ ಗಿಳಿಯಾರವ್ರೆ 5.5 ಲಕ್ಷ. ಈ ಮಾಸ್ಕ್ ಮ್ಯಾನಿಗೆ ಈ ಗ್ಯಾಂಗ್ ಕೊಟ್ಟ ಆಮಿಷ 5.5 ಲಕ್ಷ. ಆ 5.5 ಲಕ್ಷದ ಹಣದ ಆಸೆಗಾಗಿ 800 ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸವಿರುವ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮಾನ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳಿಯೋಕ್ ಪ್ರಯತ್ನ ಮಾಡಿದ್ರು. ಅದನ್ನ ನಾವು ನಂಬಿಟ್ವಿ, ಹಿಂದೂಗಳೇ ನಂಬಿದ್ವಿ ಅದನ್ನ. 5.5 ಲಕ್ಷನ ಬೆಲೆ, ಧರ್ಮಸ್ಥಳದ ಬೆಲೆ 5.5 ಲಕ್ಷ. ಭಾಳ ಸಂಕಟ, ಭಾಳ ನೋವು. ಯಾಕಂದರೆ ನಮ್ಮೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಇಡೀ ಜಾಗತಿಕವಾಗಿ ಅದಕ್ಕೆ ಏನು ಕೆಟ್ಟ ಹೆಸರು ಬರೋ ಹಾಗೆ, ಅಪನಂಬಿಕೆ ಬರೋ ಹಾಗೆ ಎಷ್ಟೋ ಜನ ಭಕ್ತರು ಸಜ್ಜನರು ಕಣ್ಣೀರಿಟ್ಟಿದ್ದಾರೆ ಸಂಕಟದಿಂದ. ಏನು ಮಾಡಬೇಕು ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಏನು ಪೂಜ್ಯರ ಬಗ್ಗೆ, ನಮ್ಮ ದೇವರ ಬಗ್ಗೆ, ಹಾಗಿದ್ರೆ ನಾವು ನಂಬಿದ ಅಣ್ಣಪ್ಪ ಇಲ್ವಾ ಇಲ್ಲಿ, ನಾವು ನಂಬಿದಂಥ ಧರ್ಮದ ಒಡೆಯ ಇಲ್ವಾ, ಅವ್ರು ಯಾಕೆ ಸುಮ್ಮನಿದ್ದಾರೆ ಅನ್ನೋ ಪ್ರಶ್ನೆ. ಇವರು ಅದೇ ರೀತಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದರೆ ನೀವು ಗಮನಿಸಿ ನೋಡಿ, ಬಂದ ಅಪವಾದಗಳು ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಹಿಂದೆ ಬಂದಿರೋದೆಲ್ಲ ಅದು ಸದ್ಯಲ್ಲದೆ ಅದರಿಂದ ಅವರು ಬಿಡುಗಡೆಯಾಗಿ ಹೊರಗಡೆ ಬಂದರು. ಆದರೆ ಧರ್ಮಸ್ಥಳದ ಮೇಲೆ ಬಂದಿರುವ ಅಪವಾದ ದೊಡ್ಡ ಸದ್ದಾಗಿ ಅದರಿಂದ ಹೊರಗಡೆ ಬರ್ತಾ ಇದೆ. ಇವತ್ತು ಅಣ್ಣಪ್ಪ ಸ್ವಾಮಿಯ ಪವಾಡ ಏನು ಅನ್ನೋದು ಇಡೀ ಜಗತ್ತಿಗೆ, ಇದು ಹಿಂದಿನಗಿಂತಲೂ 10 ಪಟ್ಟು ಜಾಸ್ತಿ ಭಕ್ತರು ಅಲ್ಲಿಗೆ ಹರಿದು ಬರುವಂಥ ಸಂದರ್ಭ. ಯಾಕಂದರೆ ಮಂಜುನಾಥನಲ್ಲಿ ಶಕ್ತಿ ಇಲ್ಲ, ಅಣ್ಣಪ್ಪ ಸ್ವಾಮಿ ಅಲ್ಲಿ ಇಲ್ಲ ಅಂತ ಹೇಳಿದವನು ಕೂಡ ಇವತ್ತು ಹಿರಿಯಡಕದ ಜೈಲಿನಲ್ಲಿದ್ದಾನೆ. ಅಲ್ಲ, ಭಾರತದಲ್ಲಿ ಯಾವುದು ಜೈಲೇ ಇಲ್ಲ ಅಂತ ಅವರೇ ಬಹುಶಃ ಡೈಲಾಗ್ ಹೇಳಿದ್ದು. ಹೌದು. ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿದ್ರು, ನನ್ನನ್ನ ಇರಿಸುವಂತ ಜೈಲು ಭಾರತದಲ್ಲೇ ಇಲ್ಲ. ಹಿರಿಯಡಕ ಎಲ್ಲಿದೆ ಅಂತ ಕೆಲವರು ಟ್ರೋಲ್ ಮಾಡ್ತಿದ್ದಾರೆ, ಬೇಜಾರಾಗುತ್ತೆ ನೋಡು. ನನಗೆ ಬಹಳ ನೆಮ್ಮದಿ ಏನಂದ್ರೆ, ನನ್ನ ಬಗ್ಗೆ ವಾಚಾಮ ಗೋಚರ ನಿಂದಿಸಿದ್ರು. ನನ್ನ ಕುಲದೈವ ಇರುವುದು ಬ್ರಹ್ಮಾವರದಲ್ಲಿ, ನನ್ನ ನಂಬಿದ ದೈವ ಬ್ರಹ್ಮವರ ಒಡೆಯ ಮಾಲಿಂಗೇಶ್ವರ, ನಮ್ಮ ಕುಟುಂಬದವ್ರು ನಂಬಿದ ದೇವರು. ಹಿರಿಯಡ್ಕ ಜೈಲಿರೋದು ಕೂಡ ಹಿರಿಯಡ್ಕ ಅದೇ ವ್ಯಾಪ್ತಿಗೆ ಬರುತ್ತೆ. ಸಂತೋಷ್ ಜಿ ಅವ್ರ ಬಗ್ಗೆ ವಾಚಾಮ ಗೋಚರವಾಗಿ ಮಾತಾಡಿದ, ಅವ್ರ ಮನೆಯ ಹೆಣ್ಮಕ್ಕಳ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ. ಸಂತೋಷ್ ಜಿ ಅವರ ಊರು ಹಿರಿಯಡ್ಕ, ಇವತ್ತು ಅವರದೇ ಊರಿನ ಜೈಲಲ್ಲಿ